ಇಂದು ನೆರೆಗಲ್ನಲ್ಲಿ ಭಕ್ತಿಭಾವ ಜಯಘೋಷ ಹಾಗೂ ಮಹಿಳೆಯರ ಉತ್ಸಾಹಭೂತ ಪಾಲ್ಗೊಳ್ಳುವಿಕೆಗೆ ಸಾಕ್ಷಿಯಾಗಿ ಸಮೀಪದ ಹಾಳಕೆರೆ ಗ್ರಾಮದ ಅನ್ನದಾನೀಶ್ವರ ಸಂಸ್ಥಾನ ಮಠದ ಲಿಂಗೈಕ್ಯ ಗುರು ಅನ್ನದಾನ ಸ್ವಾಮಿಗಳವರ 49ನೇ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ಬೆಳ್ಳಿ ರಥೋತ್ಸವ ಸೋಮವಾರ ಸಂಜೆ ವೈಭವದಿಂದ ಜರುಗಿತು. ಪುಣ್ಯಸ್ಮರಣೋತ್ಸವದ ಅಂಗವಾಗಿ ಮಹಿಳಾ ಆರೋಗ್ಯ ಶಿಬಿರ, ಉಡಿ ತುಂಬುವ ಸಮಾರಂಭ ಹಾಗೂ ಬೆಳ್ಳಿ ರಥೋತ್ಸವವನ್ನು ಆಯೋಜಿಸಲಾಗಿತ್ತು. ಹಾಳಕೆರೆ ಕ್ಷೇತ್ರಕ್ಕೆ ಆಗಮಿಸಿದ್ದ ವಿವಿಧ ಮಠಗಳ ಹಿರಿಯ ಮತ್ತು ಕಿರಿಯ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಹಾಳಕೆರೆ ಸಂಸ್ಥಾನ ಮಠದ ಮುಪ್ಪಿನ ಬಸವಲಿಂಗ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬೆಳ್ಳಿ ರಥಕ್ಕೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಬಳಿಕ ಸಂಜೆ 6 ಗಂಟೆಗೆ ದಾವಣಗೆರೆ ಲೋಕಸಭಾ ಸದಸ್ಯರಾದ ಪ್ರಭಾ ಮಲ್ಲಿಕಾರ್ಜುನ್ ಅವರು ಬೆಳ್ಳಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಚಾಲನೆ ದೊರೆಯುತ್ತಿದ್ದಂತೆ ಮಹಿಳೆಯರು ಹಾಗೂ ವಿದ್ಯಾರ್ಥಿನಿಯರು ಭಕ್ತಿಭಾವದಿಂದ ರಥದ ಹಗ್ಗ ಹಿಡಿದು ಬೆಳ್ಳಿ ರಥವನ್ನು ಎಳೆದು ಸಂಭ್ರಮಿಸಿದರು. ಇನ್ನು ಈ ವೇಳೆ ರಥೋತ್ಸವವನ್ನು ಉದ್ದೇಶಿಸಿ ಹಾಳಕೆರೆ ಶ್ರೀಗಳಾದ ಶ್ರೀ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಉತ್ತರ ಕರ್ನಾಟಕ ವಾಹಿನಿಯ ಜೊತೆ ಮಾತನಾಡಿದರು. ಪೂಜ್ಯ ಗುರು ಅನ್ನದಾನ ಮಹಾಶಿವಯೋಗಿಗಳವರ 49ನೇ ಪುಣ್ಯಾರಾಧನೆ ಕಾರ್ಯಕ್ರಮ ಹಾಳಕೆರೆ ಗ್ರಾಮದಲ್ಲಿ ಅತ್ಯಂತ ಭಕ್ತಿಯಿಂದ ವಿಧಾಯಕವಾಗಿ ಜರುಗ್ತಾ ಇದೆ. ಪೂಜ್ಯ ಗುರು ಅನ್ನದಾನ ಮಹಾಶಿವಯೋಗಿಗಳವರು ಸ್ವತಂತ್ರ ಪೂರ್ವದಲ್ಲಿ ಶಿಕ್ಷಣಗಳನ್ನು ಕೊಟ್ಟಿರ್ತಕ್ಕಂತಹ ಮಹಾತ್ಮರು. ಅವರು ಪರಮ ತಪಸ್ವಿಗಳು, ಲಿಂಗಾನುರಾಗಿಗಳು, ಶಾಪಾನುಗ್ರಹ ಸಮರ್ಥರು ಆಗಿ ಜೊತೆಗೆ ಈ ಭಾಗದ ಶೈಕ್ಷಣಿಕ ಸುಧಾರಣೆಗಾಗಿ ಹಳ್ಳಿಗೆ ಭಿಕ್ಷೆ ಬೇಡಿ ಆ ಭಿಕ್ಷೆಯಿಂದ ಬಂದಿರತಕ್ಕಂತಹ ದವಸ ಧಾನ್ಯಗಳಿಂದ ಉಚಿತ ಪ್ರಸಾದವನ್ನು, ಉಚಿತ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂತಹ ಮಹಾತ್ಮರು. ಅಂತಹ ಮಹಾಗುರುವರರ 49ನೇ ಪುಣ್ಯಾರಾಧನೆಯನ್ನು ಹಾಳಕೆರೆ ಗ್ರಾಮದಲ್ಲಿ ವಿನೂತನವಾಗಿರ್ತಕ್ಕಂತಹ ಮತ್ತು ವಿಶೇಷವಾಗಿರ್ತಕ್ಕಂತಹ ಬೆಳ್ಳಿ ರಥ ಮಹಿಳೆಯರಿಗಾಗಿನ ಪೂಜ್ಯ ನಮ್ಮ ಗುರುವರರು ಅಂದರೆ ಅಭಿನವ ಅನ್ನದಾನ ಮಹಾಶಿವಯೋಗಿಗಳವರು ಸುಮಾರು 20 ವರ್ಷಗಳ ಹಿಂದೆ ಪ್ರಾರಂಭಿಸಿದರು. ಆ ಒಂದು ಅದ್ದೂರಿಯಾಗಿರ್ತಕ್ಕಂತಹ ಬೆಳ್ಳಿ ರಥವನ್ನು ಇವತ್ತು ದಾವಣಗೆರೆ ಕ್ಷೇತ್ರದ ಜನಪ್ರಿಯ ಸಂಸದರಾಗಿರ್ತಕ್ಕಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಬಂದು ಚಾಲನೆ ನೀಡಿದರು. ನಾಡಿನ 10 ಜನ ಪೂಜ್ಯ ಶ್ರೀಗಳವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಾವಿರಾರು ಜನ ಸದ್ಭಕ್ತರು ಬಂದು ಶ್ರೀಮಠದಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಮುತ್ತೈದರಿಗೆ ಉಡಿ ತುಂಬತಕ್ಕಂತಹ ಕಾರ್ಯಕ್ರಮ, ಹಿರಿಯ ತಾಯಿಯಂದರಿಗೆ ಸನ್ಮಾನ ನೀಡತಕ್ಕಂತಹ ಕಾರ್ಯಕ್ರಮಗಳೆಲ್ಲ ಶ್ರೀಮಠದಲ್ಲಿ ಜರುಗಿದ್ದು, ಪ್ರತಿ ವರ್ಷ ಹಾಳಕೆರೆ ಗ್ರಾಮದ ಸಮಸ್ತ ಸದ್ಭಕ್ತರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪೂಜ್ಯ ಗುರು ಅನ್ನದಾನ ಮಹಾಶಿವಯೋಗಿಗಳವರ ಪುಣ್ಯಾರಾಧನೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಪೂಜ್ಯ ಅನ್ನದಾನ ಮಹಾಶಿವಯೋಗಿಗಳವರ ಕೃಪೆಯಿಂದ ನಮ್ಮ ನಾಡು ಇನ್ನೂ ಸುಶಿಕ್ಷಿತವಾಗಲಿ, ಇನ್ನೂ ಅಭಿವೃದ್ಧಿ ಹೊಂದಲಿ ಅಂತಂದು ಶುಭ ಹಾರೈಸಿ ನಮ್ಮ ಆಶೀರ್ವಚನಕ್ಕೆ ವಿರಾಮ ನೀಡ್ತೇವೆ.